ದೇವಿಪುರ ಎನ್ನುವ ಒಂದು ಊರಿತ್ತು. ಅಲ್ಲಿ ಇಬ್ಬರು ಗೆಳೆಯರಿದ್ರು. ಒಬ್ಬನ ಹೆಸರು ಮಹೇಶ್. ಇವನು ಸಿಕ್ಕಾಪಟ್ಟಿ ಶ್ರೀಮಂತ. ಇವನತ್ರ ದೊಡ್ಡ ಬಂಗಲೆ, ಆಸ್ತಿಪಾಸ್ತಿ ಎಲ್ಲ ಇತ್ತು. ಇನ್ನೊಬ್ಬನ ಹೆಸರು ಗಿರೀಶ್. ಪಾಪ, ಇವನು ತುಂಬಾ ಬಡವ. 2 ಹೊತ್ತು ಊಟಕ್ಕೂ ತುಂಬಾ ಕಷ್ಟಪಡ್ತಾ ಇದ್ದ. ಆದರೂ ಗಿರೀಶನ ಮನಸ್ಸು ಮಾತ್ರ ಬಂಗಾರ. ಅವನು ಸಿಕ್ಕಿರೋ ಅರ್ಧಬರ್ಧ ರೊಟ್ಟಿ ತಿಂದ್ರೂ ದೇವರಿಗೆ ಕೈಮುಗಿತಾ ಇದ್ದ. ಯಾರಾದರೂ ಅವನ ಮನೆಯ ಬಾಗಿಲಿಗೆ ಬಂದ್ರೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದ. ಆದರೆ ಈ ಮಹೇಶ ಇದಾನಲ್ಲ, ಅವನು ಪಕ್ಕ ಜಿಪುಣ ಹಾಗೂ ಅಹಂಕಾರಿ. ಅವನಿಗೆ ಬಡ ಜನ ಅಂದ್ರೆ ಹಾಗಲ್ಲ. ನೆಂಟ್ರು ಏನಾದರೂ ಮನೆಗೆ ಬಂದ್ರೆ ಅಂತೂ ಹುರಿದು ಬೀಳ್ತಾ ಇದ್ದ. ಬಡ ಜನರನ್ನು ಹುಳ ನೋಡಿದ ಹಾಗೆ ನೋಡ್ತಾ ಇದ್ದ. ಮಹೇಶ ಮನೆ ನೋಡಕ್ಕೆ ಅರಮನೆ ತರ ಇತ್ತು. ಅದರ ಎದುರುಗಡೆನೆ ಗಿರೀಶನ ಸಣ್ಣ ಗುಡಿಸಲು. ಒಂದು ದಿನ ಆ ಊರಿಗೆ ವಯಸ್ಸಾದ ಅಜ್ಜಿ ಬರ್ತಾರೆ. ಅಜ್ಜಿ ನಡೆದು ಸುಸ್ತಾಗಿದ್ರು. ಅವರು ನೇರವಾಗಿ ಮಹೇಶನ ದೊಡ್ಡ ಮನೆಯ ಬಾಗಿಲಿಗೆ ಬಂದರು. ಆದರೆ ಕಣ್ಣಲ್ಲಿ ಮಾತ್ರ ಏನೋ ಹೊಳಪು ಕಾಣ್ತಾಯಿತ್ತು. ಮಗ, ನಾನು ತುಂಬ ದೂರದಿಂದ ಬಂದಿದ್ದೇನೆ. ನಡೆದುಕೊಂಡು ಬಂದು ಸುಸ್ತಾಗಿದೆ ಕಣಪ್ಪ. ಇವತ್ತೊಂದು ರಾತ್ರಿ ಇಲ್ಲೇ ಉಳಿದುಕೊಳ್ಳಲು ಜಾಗ ಮತ್ತೆ ಸ್ವಲ್ಪ ಊಟ ಸಿಗುತ್ತಾ? ನನ್ನತ್ರ ಕೊಡಕ್ಕೇನಿಲ್ಲ. ನಿನ್ ದಯೆ ಇದ್ರೆ ಸಾಕು ಮಗ, ಸಹಾಯ ಮಾಡಪ್ಪ. ಹೇಯ್ ಅಜ್ಜಿ, ಇದೇನು ಧರ್ಮಛತ್ರ ಅನ್ಕೊಂಡಿದ್ದೀಯಾ? ನೋಡು, ನಿನ್ನಂಥ ಗಲೀಜಾಗಿರೋರಿಗೆಲ್ಲ ಇಲ್ಲಿ ಜಾಗ ಇಲ್ಲ. ನನ್ನತ್ರ ನಿನ್ನಂಥ ಭಿಕ್ಷುಕರಿಗೆ ಕೊಡೋಕ್ಕೆ ಟೈಮ್ ಇಲ್ಲ, ಜಾಗನೂ ಇಲ್ಲ. ಕಿವಿ ಕೊಟ್ಟು ಕೇಳಿಸ್ಕೊ. ಎದುರುಗಡೆ ಕಾಣಿಸ್ತಿದ್ಯಲ್ಲ ಆ ಮುರುಕು ಗುಡಿಸಲು, ಅಲ್ಲಿ ಸ್ನೇಹಿತ ಗಿರೀಶ್ ಇರ್ತಾನೆ. ಅವನಿಗೆ ನಿನ್ನಂಥ ಬಡವರಂದ್ರೆ ಇಷ್ಟ. ಅಲ್ಲಿಗೆ ಹೋಗು. ಸರಿ ಮಗ, ನಿನ್ ಮಾತು ಕೇಳ್ತೀನಿ. ಆ ಗಿರೀಶ್ ಹತ್ರನೇ ಹೋಗ್ತೀನಿ. ಧನ್ಯವಾದ. ಆಗ ಆ ಅಜ್ಜಿಗೆ ಒಂದ್ ಕ್ಷಣ ಬೇಜಾರಾಯಿತು, ಕೋಪನೂ ಬಂತು. ಆದ್ರೆ ಏನೋ ಹೇಳದೆ ತಲೆ ತಗ್ಗಿಸಿ ನಿಧಾನಕ್ಕೆ ಗಿರೀಶನ ಗುಡಿಸಲ ಕಡೆಗೆ ನಡೆದರು. ಅಯ್ಯೋ ಅಜ್ಜಿ, ನಮಸ್ಕಾರ. ಬನ್ನಿ ಬನ್ನಿ. ಅಯ್ಯೋ ದೇವ್ರೆ, ಹೊರಗಡೆ ಎಷ್ಟೊಂದು ಬಿಸಿಲಿದೆ. ಮೊದಲು ನೀವು ಒಳಗಡೆ ಬನ್ನಿ. ನೀವ್ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ನಾನು ತುಂಬ ದೂರದಿಂದ ಬಂದಿದ್ದೀನಿ, ಸುಸ್ತಾಗಿದೆ. ಇವತ್ತು ರಾತ್ರಿ ಉಳಿದುಕೊಳ್ಳಕ್ಕೆ ಜಾಗ ಬೇಕಿತ್ತು ಕಣಪ್ಪ. ಅಯ್ಯೋ ಅಜ್ಜಿ, ಇದನ್ನು ನಿಮ್ದೇ ಮನೆ ಅನ್ಕೊಳ್ಳಿ. ಮೊದಲು ಒಳಗೆ ಬಂದು ನೀರು ಕುಡೀರಿ. ಸುಸ್ತಾಗಿದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ. ಬಾಕಿ ವಿಷಯ ಆಮೇಲೆ ಮಾತಾಡೋಣಂತೆ. ಬನ್ನಿ ಒಳಗೆ. ಆಗ ಮಹೇಶ್ ತನಗೆ ಅಂತ ಇಟ್ಟಿದ್ದ ಒಣರೊಟ್ಟಿ ಹಾಗೂ ನೀರನ್ನು ಅಜ್ಜಿ ಮುಂದೆ ಇಡ್ತಾನೆ. ಅಜ್ಜಿ, ನಮ್ಮ ಹತ್ರ ಇರೋದಿಷ್ಟೇ. ಆದರೆ ಮನ್ಸ್ಫೂರ್ತಿಯಾಗಿ ಕೊಡ್ತಿದ್ದೀವಿ. ಏನು ಸಂಕೋಚ ಮಾಡ್ಕೋಬೇಡಿ. ಊಟ ಮಾಡಿ. ಮಗ, ನಿನ್ನತ್ರ ನೇನೇ ಊಟ ಇಲ್ಲ. ಆದ್ರೂ ನಿನ್ ಪಾಲಿನ ಊಟ ನನಗೆ ಕೊಡ್ತಿದ್ಯಲ್ಲ. ಅಜ್ಜಿ, ಅತಿಥಿಗಳು ಬಂದರೆ ದೇವರು ಬಂದ ಹಾಗೆ. ಊಟ ಕಮ್ಮಿ ಇದ್ರೂ ಪರವಾಗಿಲ್ಲ. ನಿಮಗೆ ಉಪಚಾರ ಮಾಡುವ ಪುಣ್ಯ ಸಿಕ್ತಲ್ಲ, ಅದೇ ನಮಗೆ ಹೆಚ್ಚು. ಮಗ, ನಿನ್ ಗುಣ ಬಂಗಾರಕ್ಕಿಂತ ಬೆಲೆ ಬಾಳುತ್ತೆ. ನಾನೆಷ್ಟೋ ಮನೆ ನೋಡ್ದೆ, ಆದ್ರೆ ನಿಂತರ ಪ್ರೀತಿ ತೋರ್ಸೋರು ನನಗೆ ಯಾರೂ ಸಿಗ್ಲಿಲ್ಲ. ಮನಸ್ಸಿಗೆ ಇವಾಗ ನೆಮ್ಮದಿ ಆಯಿತು. ಆಗ ಅಜ್ಜಿ ಖುಷಿಯಿಂದ ಊಟ ಮಾಡಿದ್ರು. ನೋಡು ಗಿರೀಶ್, ನಿನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ. ಈ ಊರಿಗೆ ಒಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೇನೆ. ಅಜ್ಜಿ, ನೀವೇನ್ ಹೇಳ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. ನೀವ್ಯಾರು? ಏನ್ ಕೆಲ್ಸ ಇದು? ಮಗ, ನಾನೇನು ಸಾಧಾರಣ ಹೆಂಗಸಲ್ಲ. 50 ವರ್ಷದ ಹಿಂದೆ ನಾನು ಇದೇ ಊರಲ್ಲಿದ್ದೆ. ಆಗ ನನ್ನತ್ರ ಸಿಕ್ಕಾಪಟ್ಟೆ ದುಡ್ಡು, ಒಡವೆ ಎಲ್ಲ ಇತ್ತು. ಗಂಡ, 2 ಮಕ್ಕಳು ಅಂತ ತುಂಬಿದ ಸಂಸಾರ ನಂದು. ಮತ್ತೆ ಏನಾಯ್ತು ಅಜ್ಜಿ? ಇಷ್ಟು ವರ್ಷ ಬಿಟ್ಟು ಯಾಕೆ ಬಂದ್ರಿ? ಒಂದಿನ ನನ್ ಗಂಡ ಮಕ್ಕಳು ಬಸ್ಸಿನಲ್ಲಿ ಬೇರೆ ಊರಿಗೆ ಹೋಗ್ತಾ ಇದ್ರು. ದಾರಿಲಿ ಬಸ್ಸಿಗೆ ಆಘಾತವಾಗಿ ಅವರ ಸತ್ತೋದ್ರು. ನಾನವರನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ ಮಗ. ಅಂದು ನಾನು ಅವ್ರ ಜೊತೆ ಇರ್ಲಿಲ್ಲ. ಅದಕ್ಕೆ ನಾನು ಬದುಕೊಂಡೆ. ಆದ್ರೆ ಅವ್ರು ನನ್ನನ್ನು ಬಿಟ್ಟು ಶಾಶ್ವತಾಗಿ ಹೋಗ್ಬಿಟ್ರು. ಆ ದುಃಖ ನನ್ನನ್ನು ಕುಗ್ಗಿಸ್ಬಿಡ್ತು. ನಾನೆಲ್ಲ ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ಬಿಟ್ಟೆ. ತನೂ ಕೇಳಿ ಗಿರೀಶನ ಕಣ್ಣಲ್ಲಿ ನೀರು ಬಂತು. ಅವನು ಒಂದು ದೀರ್ಘ ಉಸಿರು ಬಿಟ್ಟ. ಊರ್ ಬಿಡೋಕ್ಕಿಂತ ಮುಂಚೆ ನನ್ನ ಆಸ್ತಿ ಬಂಗಾರ ಎಲ್ಲ ಪಕ್ಕದ ಕಾಡಲ್ಲಿರೋ ಒಂದು ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಟೆ. ಹೋಗಕ್ಕೆ ಖರ್ಚಿಗೆ ಅಂತ 1-2 ಒಡವೆ ಮಾತ್ರ ಇಟ್ಕೊಂಡಿದ್ದೆ. ಆದ್ರೆ ಅದನ್ನ ಮಾರೋದಕ್ಕೆ ಹೋದಾಗ ಆ ಸೇಠ್ಜಿ ನನ್ಮೇಲೆ ಕಳ್ತನದ ಆರೋಪ ಹಾಕಿ ಜೈಲ್ ಕಳಿಸಿದ. ಅಯ್ಯೋ ಅಜ್ಜಿ, ಎಂಥ ಅನ್ಯಾಯ. ಆಮೇಲೆ ಏನಾಯ್ತು? ನಿಮ್ಮ ಮಾತು ಯಾರೂ ಕೇಳಿಲ್ವಾ ಅಲ್ಲಿ? ಇಲ್ಲ ಮಗ, ಪೊಲೀಸರು ಆ ಸೇಠ್ಜಿ ಮಾತ್ ಕೇಳಿ ನನ್ನ ಜೈಲಿಗೆ ಹಾಕಿದ್ರು. ಇಷ್ಟು ವರ್ಷ ಜೈಲ್ನಲ್ಲಿದ್ದೆ. ಈಗ ಶಿಕ್ಷೆ ಮುಗಿಸಿ ವಾಪಸ್ ಬಂದಿದ್ದೀನಿ.
ಆ ಬಚ್ಚಿಟ್ಟಿರೋ ಖಜಾನೆನ ತೆಗಿಬೇಕು ಅಂತ ಬಂದಿದ್ದೀನಿ. ಅಂದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತಿದ್ದೀರಾ? ಹೌದು ಮಗ, ನೀನ್ ನನ್ ಜೊತೆ ಆ ಕಾಡಿಗ್ ಬಂದು ಖಜಾನೆ ತೆಗ್ಯಕ್ಕೆ ಸಹಾಯ ಮಾಡಿದ್ರೆ ಅದ್ರಲ್ಲಿ ಅರ್ಧ ನಿಮ್ಗೆ ಕೊಡ್ತೀನಿ. ಅಜ್ಜಿ ನೋಡಿ, ನನಗೆ ದುಡ್ಡಿನ ಆಸೆ ಇಲ್ಲ, ಆದ್ರೆ ನಿಮಗೆ ಸಹಾಯ ಮಾಡೋದು ನನ್ನ ಧರ್ಮ. ನಾನು ಖಂಡಿತ ಬರ್ತೀನಿ. ನಿನ್ ಮನಸ್ಸು ತುಂಬಾ ಒಳ್ಳೆಡು ಗಿರೀಶ. ಸರಿ, ನಾಳೆ ಬೆಳಗ್ಗೆ ಕಾಡಿಗೆ ಹೋಗೋಣ. ಅಜ್ಜಿ, ಇವತ್ ರಾತ್ರಿ ಇಲ್ಲೇ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಇವ್ರು ನಿಮ್ ಜೊತೆ ಬರ್ತಾರೆ. ಆಯ್ತು ಮಗಳೇ, ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಬೆಳಿಗ್ಗೆ ಇನ್ನು ಸೂರ್ಯ ಹುಟ್ಟುವುದಕ್ಕೂ ಮುಂಚೆನೆ ಗಿರೀಶ ಹಾಗೂ ಅಜ್ಜಿ ಕಾಡಿನ ಕಡೆಗೆ ಹೊರಟರು. ಅಜ್ಜಿ, ಈ ಕಾಡು ನೋಡಿದ್ರೆ ತುಂಬಾ ದೊಡ್ಡದಿದೆ. ನೀವು ಎಲ್ಲಿ ಮುಚ್ಚಿಟ್ಟಿದ್ದೀರಾ? ತಾಳ್ಮೆ ಇರ್ಲಿ ಮಗ. ಅಲ್ಲಿ ನೋಡು, ಹಳೆ ಮರ ಕಾಣ್ತಿದ್ಯಲ್ಲ, ಅಲ್ಲೇ ನಾನೆಲ್ಲ ಮುಚ್ಚಿಟ್ಟಿದ್ದೀನಿ. ಅಜ್ಜಿ, ಇಷ್ಟು ವರ್ಷ ಆದ್ರೂ ನಿಮ್ಗೆ ಎಲ್ಲ ನೆನ್ಪಿದ್ಯಾ? ಮಗ, ಬದುಕೆಲ್ಲ ಅದರ ನೆನಪಲ್ಲೇ ಕಳೆದಿದ್ದೇನೆ. ಮರೆಯೋಕಾಗುತ್ತಾ? ಅದು ಬರೀ ದುಡ್ಡಲ್ಲ, ನನ್ನ ಸಂಸಾರದ ನೆನಪು. ಏ ಜಾಗದಲ್ಲಿ ಹಗಿ, ಇಲ್ಲೇ ಆಳದಲ್ಲಿ ಆ ಪೆಟ್ಟಿಗೆ ಸಿಗುತ್ತೆ. ಸರಿ ಅಜ್ಜಿ, ಈಗಲೇ ಶುರು ಮಾಡ್ತೀವಿ. ಮಗ, ಇದ್ರಲ್ಲಿ ಅರ್ಧ ಪಾಲು ನಿಂದೆ ಪನ. ಅಜ್ಜಿ, ನಮ್ಗೆ ಇಷ್ಟೊಂದು ಹಣ ಬೇಡ. ನಮ್ ಜೀವನಕ್ಕೆ ನಮ್ಗೆ 2 ಹೊತ್ತು ಊಟಕ್ಕೆಷ್ಟು ಬೇಕೋ ಅಷ್ಟು ಸಾಕು. ಬಾಕಿದ್ದು ನೀವೇ ಇಟ್ಕೊಳ್ಳಿ. ಗಿರೀಶ, ನಿನ್ನ ಪ್ರಾಮಾಣಿಕತೆ ಮೆಚ್ಚುವಂಥದ್ದು. ಆದ್ರೂ ಪರವಾಗಿಲ್ಲ, ನಿನ್ನ ಸಂಸಾರಕ್ಕೆ ಅಂತ ಸ್ವಲ್ಪನಾದ್ರೂ ಇಟ್ಕೋ. ಸರಿ ಅಜ್ಜಿ, ನೀವು ಇಷ್ಟು ಬಲವಂತ ಮಾಡ್ತಿದ್ದೀರಾ ಅಂತ ಸ್ವಲ್ಪ ತಗೋತೀನಿ. ಮಿಕ್ಕಿದ್ದು ನಿಮಗ್ ಸೇರ್ಬೇಕು. ಅಜ್ಜಿ, ಯೋಚನೆ ಮಾಡ್ಬೇಡಿ. ನಿಮ್ಮ ಖಜನೆ ಮತ್ತು ನಿಮ್ಮ ನೆನಪು 2 ಸುರಕ್ಷಿತವಾಗಿರುತ್ತೆ. ಯಾರಿಗೂ ತಿಳಿಯದ ಹಾಗೆ ಊರಿಗೆ ತೆಗೆದುಕೊಂಡು ಹೋಗೋಣ ಬನ್ನಿ. ರೀ, ಇದೇನಿದು ಇಷ್ಟು ಬಂಗಾರ? ವಾವ್, ಎಲ್ಲಿಂದ ಬಂತು? ಸವಿತಾ, ಇದು ಅಜ್ಜಿ ಅವರದು. ನಾನು ಸುಮ್ನೆ ಸ್ವಲ್ಪ ತಗೊಂಡೆ ಅಷ್ಟೇ. ಅಜ್ಜಿ ಹೇಳಿದ್ರು ಅಂತ. ಉಳಿದಿದ್ದೆಲ್ಲ ಅಜ್ಜಿದೆ. ಮಗಳೇ, ಈ ವಯಸ್ಸಲ್ಲಿ ನನಗೆ ಏನೂ ಬೇಡ. ಗಿರೀಶ, ಇದನ್ನು ಬಡವರಿಗೆ ಹಂಚೋದ್ರಲ್ಲಿ ನನಗೆ ಸಹಾಯ ಮಾಡು. ಅಜ್ಜಿ, ನೀವು ಗ್ರೇಟ್. ನೀವು ಹೇಳಿದ ಹಾಗೆ ಮಾಡೋಣ. ಮರುದಿನ ಅಜ್ಜಿ ಯಾರಿಗೂ ಹೇಳದಾಗೆ ಊರು ಬಿಟ್ಟು ಹೋದಳು. ಆದ್ರೆ ಹೋಗೋಕ್ಕೂ ಮುಂಚೆ ಆ ಹಣವನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಬೇಕು ಅಂತ ಗಿರೀಶ್ ಹತ್ರ ಮಾತು ತಗೊಂಡಿದ್ರು. ಗಿರೀಶ ಒಂದು ಸಣ್ಣ ವ್ಯಾಪಾರ ಶುರು ಮಾಡಿದ. ಅವನ ಪ್ರಾಮಾಣಿಕತೆಯಿಂದ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಸವಿತಾ, ಅಜ್ಜಿ ಆಶೀರ್ವಾದದಿಂದ ನಮ್ಮನೇಲಿ ಈಗ ತುಂಬಾ ನೆಮ್ಮದಿ ಇದೆ ಅಲ್ವಾ? ಹೌದ್ರಿ, ಎಲ್ಲ ದೇವರ ಆಶೀರ್ವಾದ ಹಾಗೂ ಅಜ್ಜಿಯ ಪ್ರೀತಿ. ಗಿರೀಶ ಈಗ ಊರ ಮಂದಿಗೆಲ್ಲ ಸಹಾಯ ಮಾಡುತ್ತಿದ್ದ ಹಾಗೂ ಬಡವರಿಗೆ ದವಸ ಧಾನ್ಯ ಕೊಡುತ್ತಿದ್ದ. ಊರ ಜನರೆಲ್ಲ ಅವನನ್ನ ದೇವರು ಅಂತ ಕರೆದರು. ಮತ್ತು ಗಿರೀಶ ಗುಡಿಸಲು ಮನೆ ಕೆಡವಿ ಹೊಸ ಮನೆ ಕಟ್ಟಿಸಿದ. ಇದೆಲ್ಲ ನೋಡಿ ಮಹೇಶನಿಗೆ ಹೊಟ್ಟೆ ಕಿಚ್ಚು ತೊಳೆದುಕೊಳ್ಳೋಕೆ ಆಗಲಿಲ್ಲ. ಅವನ ಹೆಂಡತಿನ ಕರೆಕೊಂಡು ಗಿರೀಶನ ಮನೆಗೆ ಬಂದ. ಈ ಗಿರಿ, ಈ ಹೊಸ ಮನೆ, ಈ ಹಾಳು ಕಾಳು, ಇಷ್ಟೊಂದು ಮರ್ಯಾದೆ, ಇದೆಲ್ಲ ಹೇಗ್ ಬಂತು? ಮೊನ್ನೆ ತಾನೇ ಒಂದು ರೊಟ್ಟಿ ಗತಿ ಇರ್ಲಿಲ್ಲ ನಿನ್ಗೆ. ಮಹೇಶ, ಎಲ್ಲ ದೇವರ ದಯೆ. ಕಷ್ಟಪಟ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಏನೇ ಆದ್ರೂ ನೀವು ನಮ್ಗೆ ಸಮ ಆಗೋಕೆ ಸಾಧ್ಯನೇ ಇಲ್ಲ. ಈ ಹಳ್ಳಿಯಲ್ಲಿ ನಾವೇ ಶ್ರೀಮಂತರು, ನೀವು ನಮ್ಗೆ ಸಮ ಆಗೋಕೆ ಸಾಧ್ಯ ಇಲ್ಲ. ಸವಿತಾ, ಸುಮ್ನೆ ಇರು, ಬಾಯಿ ಬಿಡ್ಬೇಡ. ಯಾಕ್ರಿ ನಮ್ಮತ್ರ ಇರೋ ಇನ್ನೊಂದು ನಿಧಿ ಸಿಕ್ಕಿದ್ರೆ ಇವರಿಗಿಂತ 100 ಪಟ್ಟು ಶ್ರೀಮಂತರಾಗ್ತೀವಿ ನಾವು. ನಿಧಿನ? ಯಾವ ನಿಧಿ ಸವಿತಾ ಅವರ? ಅವೇನೂ ಇಲ್ಲಯ್ಯ, ಇವಳು ಸುಮ್ನೆ ಏನೋ ಹೇಳ್ತಾಳೆ, ನೀನು ತಲೆ ಕೆಡಿಸ್ಕೋಬೇಡ. ಆದ್ರೂ ನಿಂಗೆ ಇಷ್ಟು ಬೇಗ ಇಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಡೌಟು. ಗೆಳೆಯ, ತಪ್ತಿಲ್ಕೋಬೇಡ, ಭಗವಂತ ಕೊಟ್ಟಿದ್ದಷ್ಟೇ. ಮಹೇಶ ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವನ ತಲೆಯಲ್ಲಿ ಅನುಮಾನ ಮಾತ್ರ ಹಾಗೇ ಇತ್ತು. ನೋಡ್ತಿರು ಜಯ, ಆ ಗಿರೀಶ ಕಾಡಿದ್ದಾನೆ. ಎಲ್ಲಿಂದನೋ ಖಜಾನೆ ತಂದಿದ್ದಾನೆ ಅನ್ಸುತ್ತೆ. ಅದಕ್ಕೆ ಅವನ ಹೆಂಡತಿ ಮಾತನಾಡ್ತಿದ್ಲು. ಕಾಡಲ್ಲಿ ಇನ್ನೂ ನಿಧಿ ಇದೆ ಅಂತ ನನ್ ಮನ್ಸು ಹೇಳ್ತಿದೆ. ಅದನ್ನಾನ್ ಬಿಡೋದಿಲ್ಲ. ಆ ಗಿರೀಶನಿಗಿಂತ ನಾನೇ ದೊಡ್ಡ ಶ್ರೀಮಂತ ಆಗಿಲ್ಲ ಅಂದ್ರೆ ನನ್ನ ಹೆಸರು ಮಹೇಶನೇ ಅಲ್ಲ. ಹೀಗಿರುವಾಗ ಕೆಲವು ದಿನ ಆದ್ಮೇಲೆ ಆ ಅಜ್ಜಿ ಮತ್ತೆ ಊರಿಗೆ ಬಂದ್ರು. ಮಹೇಶ್ ಅಜ್ಜಿನ ನೋಡಿದ ತಕ್ಷಣ ನಿಂದೆ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಜ್ಜಿ ನೇರವಾಗಿ ಗಿರೀಶನ ಮನೆಗೆ ಹೋದ್ರು. ಅಜ್ಜಿ, ಮತ್ತೆ ಬಂದ್ರಲ್ವಾ? ತುಂಬಾ ಸಂತೋಷ. ನೋಡಿ, ನಿಮ್ಮ ದಯೆಯಿಂದ ನಮ್ಮ ಮನೆ ಈಗ ಹೇಗಾಗಿದೆ. ಬನ್ನಿ, ಒಳಗೆ ಬನ್ನಿ.
ಬೇಡ ಮಗ, ಅಷ್ಟು ಸಮಯವಿಲ್ಲ. ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಮೊದಲು ಕಾಡಿಗೆ ಬಾ. ಬಹುಶಃ ನಾನು ಮತ್ತೆ ಈ ಊರಿಗೆ ಬರುವುದಿಲ್ಲ. ನಾನು ಹೋದಾಗ ಕಾಡಲ್ಲಿ ಇನ್ನೊಂದು ಖಜನೆ ಇದೆ. ಅದನ್ನು ತೆಗೆದು ಜೋಪಾನ ಮಾಡು. ಸರಿ ಅಜ್ಜಿ, ಬನ್ನಿ ಹೋಗಲ್ಲ. ಇಬ್ಬರೂ ಕಾಡಿನ ಕಡೆ ಹೋದರು. ಮಹೇಶ ಮರಗಳ ಹಿಂದಿನಿಂದ ಅವರನ್ನೇ ಹಿಂಬಾಲಿಸುತ್ತಿದ್ದ. ಮಗ, ನನ್ನ ಆಯಸ್ಸು ಮುಗಿತಾ ಬಂತು. ಮುಂದೆ ನಾನ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ನಿನ್ ಮನ್ಸು ಶುದ್ಧವಾಗಿದೆ. ಅದಕ್ಕೆ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ಅಜ್ಜಿ, ನೀವ್ ನಮ್ಗೆ ಎಷ್ಟೊಂದ್ ಸಹಾಯ ಮಾಡಿದೀರಾ. ನಿಮ್ ಋಣ ತೀರ್ಸೋಕಾಗಲ್ಲ ಬಿಡಿ. ಮಹೇಶ ಇದೆಲ್ಲ ಕೇಳಿಸ್ಕೊಂಡ, ಜಾಗಾನೂ ನೋಡ್ಕೊಂಡ. ಅವನ ಕಣ್ಣಲ್ಲಿ ದುರಾಸೆ ಎದ್ದು ಕಾಣ್ತಾ ಇತ್ತು. ನಾನನ್ಕೊಂಡ, ಓಹೋ, ಇಲ್ಲಿದ್ಯಾ ಸೀಕ್ರೆಟ್. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನಿವ್ನು. ಇವತ್ ರಾತ್ರಿನೇ ಬಂದು ಇದನ್ನೇ ಎತ್ಕೊಂಡು ಹೋಗ್ತೀನಿ. ಒಂದಿನ ಗಿರೀಶನ ಹೆಂಡತಿ ಸವಿತಾ ನೀರ್ ತರಕ್ ಹೋದಾಗ ಮಹೇಶಣ್ಣ ಹೆಂಡತಿ ಸುಮಿತ್ರ ಜಂಬ ಕೊಚ್ಕಿಂತಿದ್ಲು. ನೋಡ್ತೀರ್ ಸವಿತಾ, ಈ ಊರಲ್ಲಿ ನಾವೇ ಟಾಪ್ ಆಗಿರೋದು. ನನ್ ಗಂಡಂಗೆ ಕಾಡಲ್ಲಿರೋ ನಿಧಿ ಬಗ್ಗೆ ಗೊತ್ತಾಗಿದೆ. ಅದನ್ ತಗೋ ಬಂದ್ರೆ ನಿನ್ನನ್ನ ಮೀಸೆ ಬೀಳ್ತೀವಿ ನಾವು. ಇದನ್ನು ಕೇಳಿ ಸವಿತಾ ಹೆದರಿಕೊಂಡು ಓಡಿ ಹೋಗಿ ಗಿರೀಶನ ಬಳಿ ಹೋಗಿ ಎಲ್ಲಾ ವಿಷಯನೂ ಹೇಳ್ತಾಳೆ. ರೀ, ಆ ಸುಮಿತ್ರ ಹೇಳ್ತಾ ಇದ್ಲು, ಮಹೇಶನಿಗೆ ಖಜಾನೆ ಬಗ್ಗೆ ಗೊತ್ತಾಗಿದ್ದಂತೆ. ಅವರು ಅದನ್ನ ತಗೊಂಡ್ ಬರ್ತಾರಂತೆ. ಅಯ್ಯೋ, ಬಹುಶಃ ಅಜ್ಜಿ ಬಂದಾಗ ಅವನು ನಮ್ಮನ್ನ ಕದ್ದು ನೋಡಿರ್ಬೇಕು. ಛೇ, ನಂದೇ ತಪ್ಪು. ಈಗೇನ್ ಮಾಡಿದ್ರಿ ಅವ್ರು ತಗೊಂಡ್ ಹೋದ್ರೆ? ಇಲ್ಲ, ಅದು ಅಜ್ಜಿದು. ಕೆಟ್ಟವರ ಕೈಗೆ ಸಿಗ್ಬಾರ್ದು. ಇವತ್ ರಾತ್ರಿನೇ ಹೋಗಿ ಅದನ್ನ ತಗೊಂಡ್ ಬರ್ತೀನಿ. ರಾತ್ರಿ ಕತ್ತಲಲ್ಲಿ ಗಿರೀಶ ಕಾಡಿಗೆ ಹೋಗಿ ಆ ಖಜನೆ ತೆಗೆದು ಮನೆಗೆ ತಂದು ಬಚ್ಚಿಟ್ಟ. ಸವಿತಾ, ಇದು ಅಜ್ಜಿ ಬರೋ ತನಕ ಸೇಫ್ ಆಗಿರ್ಲಿ. ಯಾರಿಗೂ ಬಾಯ್ಬಿಡ್ಬೇಡ. ಅದೇ ರಾತ್ರಿ ಲೇಟಾಗಿ ಮಹೇಶ ಗುದ್ದಲಿ ಇಟ್ಕೊಂಡು ಕಾಡಿಗೆ ಹೋದ. ಬೆವತ್ತು ಸುಸ್ತಾಗಿ ಅಗೆದರೂ ಅಲ್ಲಿ ಇಲ, ಕಾಲಿ, ಡಬ್ಬ. ಅಯ್ಯೋ ಮೋಸ! ಆ ಗಿರೀಶನ್ ನನಗಿಂತ ಮುಂಚೆ ಬಂದು ತಗೊಂಡೋಗಿದ್ದಾನೆ. ಬಿಡಲ್ಲ ಅವನ. ಮಹೇಶ ಕಾಡಲ್ಲಿ ಹಳ್ಳ ತೋಡ್ತಿದ್ದಾಗ ಇತ್ತ ಊರಲ್ಲಿ ಅವನ ಮನೆಗೆ ಬೆಂಕಿ ಬಿದ್ದಿತ್ತು. ಮನೆ ಪೂರ್ತಿ ಉತ್ತಿ ಉರಿತಿತ್ತು. ಅವನು ವಾಪಸ್ ಬರುವಷ್ಟರಲ್ಲಿ ಅವನ ಆಸ್ತಿ, ಬಂಗಾರ, ಬಂಗಲೆ ಎಲ್ಲ ಸುಟ್ಟು ಬುಡಿಯಾಯ್ತು. ಎಲ್ಲಿ ಹೋಗಿದ್ರಿ ನೀವು? ನಮ್ಮನೆ ಹಾಳಾಗಿದೆ. ಎಲ್ಲ ಹೋಯ್ತ್ರಿ. ನಾವ್ ಬೀದಿಗ್ ಬಂದ್ವಿರಿ. ಅಯ್ಯೋ, ನಾನು ಖಜಾನೆ ಸಿಗುತ್ತೆ ಅಂತ ಆಸೆಗೆ ಬಿದ್ದು ಹೋದೆ. ಅಲ್ಲಿ ಅದೂ ಸಿಗ್ಲಿಲ್ಲ, ಇಲ್ಲಿ ಇರೋದು ಹೋಯ್ತು. ನಾನು ಹಾಳದ್ದೆ. ರೇ, ಇದೆಲ್ಲ ಆಗಿದ್ದು ನಿಮ್ಮ ದುರಾಸೆಯಿಂದ. ಆ ಗಿರೀಶನ್ ಮೇಲೆ ಹೊಟ್ಟೆ ಕಿಚ್ಚು ಪಡೆದೇ ಇದ್ದಿದ್ರೆ ನಮ್ಗೀ ಗತಿ ಬರ್ತಿರ್ಲಿಲ್ಲ. ಮಹೇಶನಿಗೆ ಅರ್ಥ ಆಯ್ತು, ಮನುಷ್ಯವನೇ ದೊಡ್ಡ ಆಸ್ತಿ ಎಂದು. ಅಜ್ಜಿ ಗಿರೀಶನ ಮನೆಯಲ್ಲೇ ಇದ್ರು. ಗಿರೀಶ ಊರಿನ ಜನರಿಗೆ ಸಹಾಯ ಮಾಡಿದ. ನಿಜವಾದ ಶ್ರೀಮಂತಿಕೆ ಇರೋದು ದುಡ್ಡಲ್ಲಿ ಅಲ್ಲ, ಗುಣದಲ್ಲಿ ಅಂತ ಗಿರೀಶ ತೋರಿಸಿಕೊಟ್ಟ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ನನ್ನ ಕಥೆಯಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ಊರಿನ ಹೆಸರು ಬಳಸಬೇಕಿದ್ರೆ ನನಗೆ ನಿಮ್ಮ ಊರು ಹಾಗೆ ನಿಮ್ಮ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.